ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬರು ಇಬ್ಬರು ತೀರ್ಕೊಂಡು ಹೋದರು. ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು. ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮಗೆ ವಿಷಯ ಗೊತ್ತಾಗಿತ್ತು, ಜನಕ್ಕೆ ಗೊತ್ತಾಗೋಯಿತು. ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ಮೃತದೇಹವನ್ನು ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವರು ಕಣ್ಣನ್ನು ದಾನ ಮಾಡಬೇಕು ಅಂತ ಇತ್ತು. ಅಲ್ಲಿ 2 ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು. ಅವರ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ನಾವ್ಯಾವುದು ಜವಾಬ್ದಾರಿ ತಗೊಳ್ಳಲ್ಲ, ನಿಮ್ಮದೇ ಜವಾಬ್ದಾರಿ ಕೊನೆ ಹಂತದಲ್ಲಿ. ನಾವು ಯಾಗೋ ಆ ಜನಗಳ ಒಂದು ನೂಕುನುಗ್ಲಿದ್ರು ಕಂಠೀರವ ಸ್ಟೇಡಿಯಮ್ಗೆ ತಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು. ಕೆಲವು ಪೋಲಿ ಪಟಾಲಂಗಳು ಅದ್ರಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ. ಅದರಲ್ಲಿ ಬೆಳಗ್ಗೆ 10:30 ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮೆಣ್ಣೆ ಡಬ್ಬದಲ್ಲಿ ಸೀಮೆಣ್ಣೆ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರು. ಆ ಗೋಲಿಬಾರ್ ಆಗಿತ್ತು. ನಾನು ಏಕೆಂದರೆ ನನ್ನ ಕೇಳ್ಬೋದು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೊತೀನಿ. ಅದೇ ಅಂಬರೀಷ್ ಅವರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು. ಒಂದು ಸಣ್ಣ ಘಟನೆ ಆಗೋಕ್ಕೆ ಅವಕಾಶ ಕೊಡಲಿಲ್ಲ. ಆಗಲೂ ನಾನೇ ಮುಖ್ಯಮಂತ್ರಿ. ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬರು ಇಬ್ಬರು ತೀರ್ಕೊಂಡು ಹೋದರು. ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು. ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮಗೆ ವಿಷಯ ಗೊತ್ತಾಗಿತ್ತು, ಜನಕ್ಕೆ ಗೊತ್ತಾಗೋಯಿತು. ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ಮೃತದೇಹವನ್ನು ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವರು ಕಣ್ಣನ್ನು ದಾನ ಮಾಡಬೇಕು ಅಂತ ಇತ್ತು. ಅಲ್ಲಿ 2 ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು. ಅವರ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ನಾವ್ಯಾವುದು ಜವಾಬ್ದಾರಿ ತಗೊಳ್ಳಲ್ಲ, ನಿಮ್ಮದೇ ಜವಾಬ್ದಾರಿ ಕೊನೆ ಹಂತದಲ್ಲಿ. ನಾವು ಯಾಗೋ ಆ ಜನಗಳ ಒಂದು ನೂಕುನುಗ್ಲಿದ್ರು ಕಂಠೀರವ ಸ್ಟೇಡಿಯಮ್ಗೆ ತಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು. ಕೆಲವು ಪೋಲಿ ಪಟಾಲಂಗಳು ಅದ್ರಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ. ಅದರಲ್ಲಿ ಬೆಳಗ್ಗೆ 10:30 ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮೆಣ್ಣೆ ಡಬ್ಬದಲ್ಲಿ ಸೀಮೆಣ್ಣೆ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರು. ಆ ಗೋಲಿಬಾರ್ ಆಗಿತ್ತು. ನಾನು ಏಕೆಂದರೆ ನನ್ನ ಕೇಳ್ಬೋದು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೊತೀನಿ. ಅದೇ ಅಂಬರೀಷ್ ಅವರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು. ಒಂದು ಸಣ್ಣ ಘಟನೆ ಆಗೋಕ್ಕೆ ಅವಕಾಶ ಕೊಡಲಿಲ್ಲ. ಆಗಲೂ ನಾನೇ ಮುಖ್ಯಮಂತ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.